ಆಡಿದ ಮಾತು ಒಡೆದ ಮುತ್ತು. ಸಾಯಂಕಾಲ ಇಡೀ ಬೆಂಗಳೂರು ಮಳೆರಾಯನ ಸ್ವಾಗತಕ್ಕೆ ಸಿದ್ಧವಾಗಿದೆ. ಜಯನಗರದ ಮೇಲೆ ಮೋಡಗಳು ಸ್ವಲ್ಪ ಜಾಸ್ತಿನೇ ಕವಿದಿವೆ. ಸ್ಥಳೀಯ ಮಾಸಿಕವೊಂದರ ಉಪಸಂಪಾದಕ ಶಶಿ ಆಗ ತಾನೇ ಕೆಲಸ ಮುಗಿಸಿಕೊಂಡು ಬಸ್ ಸ್ಟಾಪ್ನತ್ತ ಹೊರಟಿದ್ದಾನೆ. ಒಂದೆರಡು ದೊಡ್ಡ ಹನಿಗಳು ತಲೆ ಮೇಲೆ ಬಿದ್ದ ತಕ್ಷಣ ಒಂದು ಬಾರಿ ಮುಗಿಲಿನತ್ತ ನೋಡಿ ಬಸ್ ಸ್ಟಾಪ್ ಕಡೆಗೆ ಓಡುತ್ತಾನೆ. ಅವನು ಬಸ್ ಸ್ಟಾಪ್ ತಲುಪಿದ್ದೇ ತಡ ಧೋ ಧೋ ಎಂದು ಮಳೆ ಸುರಿಯಲು ಪ್ರಾರಂಭಿಸಿತು. ಆ ಸಣ್ಣ ಬಸ್ ಸ್ಟಾಪಿನ ಸೂರ್ಯನಡಿಯಲ್ಲಿ ಆಗಲೇ 10-15 ಜನ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದಾರೆ. ಶಿವಾಜಿನಗರಕ್ಕೆ ಹೋಗುವ ಬಸ್ಸು ಬಂತು. ನಾವು ಮುಂದು ಎಂದು ಜನರು ಬಸ್ ಹತ್ತಿದರು. ಶಶಿಗೆ ಆ ಗದ್ದಲದಲ್ಲಿ ಬಸ್ ಹತ್ತಲಾಗಲಿಲ್ಲ. ಅಷ್ಟರಲ್ಲಿ ಮಳೆಯಲ್ಲಿ ನೆನೆದಿದ್ದ ಶಶಿ ಮತ್ತೆ ಬಸ್ಗಾಗಿ ಕಾಯುತ್ತಾ ಬಸ್ ಸ್ಟಾಪಿನಲ್ಲಿ ನಿಂತುಕೊಂಡ. ಈಗ ಸ್ವಲ್ಪ ಕತ್ತಲು ಮುಸುಕಿದೆ. ಬಸ್ ಸ್ಟಾಪಿನಲ್ಲಿ ಶಶಿ ಒಬ್ಬನೇ ನಿಂತಿದ್ದಾನೆ. ಆ ಧಾರಾಕಾರ ಮಳೆಯಲ್ಲಿ ಹೆಣ್ಣು ಮಗಳೊಬ್ಬಳು ಕಪ್ಪು ಕೊಡೆ ಹಿಡಿದುಕೊಂಡು ಅರ್ಧ ನೆನೆದಿದ್ದ ಹಸಿರು ರೇಷ್ಮೆ ಸೀರೆಯನ್ನು ಸ್ವಲ್ಪ ಮೇಲೆ ಕೆತ್ತಿಕೊಂಡು ಬಸ್ ಸ್ಟಾಪಿನತ್ತ ಓಡಿ ಬರುತ್ತಿದ್ದಾಳೆ. ಕೊಡೆಯಿಂದಾಗಿ ಅವಳ ಮುಖ ಕಾಣಿಸುತ್ತಿಲ್ಲ. ಅವಳು ಶಶಿಯಿಂದ 10 ಹೆಜ್ಜೆ ದೂರದಲ್ಲಿ ನಿಂತುಕೊಂಡಳು. ಕೊಡೆಯನ್ನು ಅಲ್ಲೇ ಕಲ್ಲಿನ ಬೆಂಚ್ ಮೇಲೆ ಇಟ್ಟು ತೊಯ್ದಿದ್ದ ಸೀರೆಯನ್ನು ಹಾಗೆ ಜಾಡಿಸುತ್ತಾ ಅದಕ್ಕೆ ಮೆತ್ತಿಕೊಂಡಿರುವ ಕೆಸರನ್ನು ಒರೆಸುತ್ತಿದ್ದಾಳೆ. ಅನಂತರ ಪಕ್ಕದಲ್ಲೇ ನಿಂತಿದ್ದ ಶಶಿಯನ್ನು ಕಂಡು ಬೆಂಚಿನಲ್ಲಿ ಮುದುಡಿ ಕುಳಿತುಕೊಳ್ಳುತ್ತಾಳೆ. ಶಶಿ ಅವಳನ್ನೇ ನೋಡುತ್ತಿದ್ದಾನೆ. ಸುಜಿ, ನನ್ನ ಸುಜಿ ಎಂದು ಅವನ ಮನಸ್ಸು ಮೇಲಿಂದ ಮೇಲೆ ಗೊಣಗುಟ್ಟುತ್ತಿದೆ. ಹೇಗೆ ದುರ್ಗುಟ್ಕೊಂಡು ನೋಡ್ತಿದ್ದಾನೆ ನೋಡು, ಇಡಿಯಟ್. ಒಂಟಿ ಹೆಂಗಸು ಸಿಕ್ಕರೆ ಸಾಕು ಗೂಬೆ ಥರ ನೋಡ್ತಾ ನಿಂತು ಬಿಡೋದು. ಸ್ವಲ್ಪನೂ ಮ್ಯಾನರ್ಸ್ ಇಲ್ಲ ಛೆ ಎಂದು ಆ ಹೆಂಗಸು ಮನಸ್ಸಿನಲ್ಲಿ ಶಶಿಯನ್ನು ಹೊಳೆಯುತ್ತಿದ್ದಾಳೆ. ಲೋ ಮೂರ್ಖ ಶಿಖಾಮಣಿ, ಇಷ್ಟು ದಿನಗಳ ನಂತರ ಸುವರ್ಣಾವಕಾಶ ತಾನಾಗೇ ಒದಗಿ ಬಂದಿರುವಾಗ ಹಾಗೆ ನಿಂತು ಬಿಟ್ಟಿದೆಯಲ್ಲೋ, ಹೋಗು, ಇಷ್ಟು ದಿನ ಮಾಡಲಾಗದನ್ನು ಇವತ್ತು ಮಾಡಿ ತೋರಿಸೋ ಅಂತ ಶಶಿಯ ಮನಸ್ಸು ಪದೇ ಪದೇ ಅವನನ್ನು ಪ್ರಚೋದಿಸುತ್ತಿದೆ. ಈಗ ತಾನು ಸುಜಿ ಎಂದುಕೊಂಡಿದ್ದ ಆ ಹೆಣ್ಣು ಮಗಳತ್ತ ಶಶಿ ಒಂದೊಂದೇ ಹೆಜ್ಜೆ ಬೆಳೆಸುತ್ತಾ ಹೊರಟಿದ್ದಾನೆ. ಗುಡುಗು, ಸಿಡಿಲು, ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ, ಸುಯಿ ಎಂದು ಸದ್ದು ಮಾಡುತ್ತಾ ಬೀಸುತ್ತಿರುವ ಗಾಳಿ, ಜೊತೆಗೆ ಶಶಿ ಸಮೀಪಿಸುತ್ತಿರುವುದು ಆ ಹೆಂಗಸಿನ ಹೆದರಿಕೆಯನ್ನು ಇಮ್ಮಡಿಗೊಳಿಸಿದೆ. ಅವಳು ತನ್ನ ಮೊಬೈಲ್ ತೆಗೆದುಕೊಂಡು ಪೊಲೀಸರಿಗೆ ಕರೆ ಮಾಡಬೇಕೆನ್ನುವಷ್ಟರಲ್ಲಿ ಶಶಿಯ ಮುಖ ಸ್ಪಷ್ಟವಾಗಿ ಕಂಡು ಮೊಬೈಲನ್ನು ತನ್ನ ಬ್ಯಾಗಿನೊಳಗಿಟ್ಟುಕೊಳ್ಳುತ್ತಾನೆ. ಅವನ ಮುಖ ನೋಡಲು ಅಸಹ್ಯ ಪಟ್ಟುಕೊಂಡು ಬೇರೆ ಕಡೆ ನೋಡುತ್ತಾ ಕುಳಿತುಕೊಳ್ಳುತ್ತಾನೆ. ಅವಳು ಇಂದಿಗೂ ತನ್ನ ಮೇಲೆ ಕೋಪಿಸಿಕೊಂಡಿರುವುದು ಖಚಿತವಾದ ತಕ್ಷಣ ಶಶಿ ಮುಂದುವರಿಯಲಿಲ್ಲ. ಬಸ್ ಸ್ಟಾಪಿನಲ್ಲಿ ಒಂದೆಡೆ ನಿಂತುಕೊಳ್ಳುತ್ತಾನೆ.